ನಮಸ್ಕಾರ. ಇವತ್ತಿನ ಈ ವಿಶೇಷವಾದ ಆರ್ಥಿಕ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಬ್ಯಾಂಕಿಂಗ್ ಪ್ರಪಂಚದಲ್ಲಿ ನಾವು ಪದೇ ಪದೇ ಕೇಳುವ, ಆದರೆ ತುಂಬಾನೇ ಕನ್ಫ್ಯೂಸ್ ಮಾಡುವ ಎರಡು ಪ್ರಮುಖ ವಿಚಾರಗಳ ಬಗ್ಗೆ ಇವತ್ತು ನಾವು ಆಳವಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಅದೇ ಕ್ಯಾಶ್ ಕ್ರೆಡಿಟ್ ಮತ್ತು ಓವರ್ಡ್ರಾಫ್ಟ್. ಇದು ನಮ್ಮ ಫೈನಾನ್ಷಿಯಲ್ ಡಿಸಿಷನ್ಸ್ನ ಇನ್ನಷ್ಟು ಸ್ಮಾರ್ಟ್ ಮಾಡುವ ಒಂದು ಕಂಪ್ಲೀಟ್ ಎಕ್ಸ್ಪ್ಲೇನರ್. ಸರಿ, ಬನ್ನಿ ಇದರೊಳಗೆ ನೇರವಾಗಿ ತುಂಬ್ಕೋಣ. ಈ ವಿಶ್ಲೇಷಣೆಯಲ್ಲಿ ನಾವು ಏನೇನೆಲ್ಲ ಕವರ್ ಮಾಡ್ತೀವಿ ಅಂದ್ರೆ, ಈ ಎರಡು ಪ್ರಬಲ ಆಯ್ಕೆಗಳ ಹೋಲಿಕೆ, ಇವುಗಳ ಅಸಲಿ ಸ್ವರೂಪ ಮತ್ತು ಉದ್ದೇಶ, ಭದ್ರತೆ ಹಾಗೂ ಲಿಮಿಟ್ ರೂಲ್ಸ್, ಬಡ್ಡಿ ಮತ್ತು ಮರುಪಾವತಿ ಹೇಗೆ ಕೆಲಸ ಮಾಡುತ್ತೆ, ಜೊತೆಗೆ ಇದರಲ್ಲಿರುವ ರಿಸ್ಕ್ ಮತ್ತು ಬೇಕಾಗುವ ಡಾಕ್ಯುಮೆಂಟ್ಸ್, ಮತ್ತು ಕೊನೆಯದಾಗಿ ದ ಫೈನಲ್ ವರ್ಡಿಕ್ಟ್. ಮೊದಲನೇ ವಿಭಾಗಕ್ಕೆ ಬರೋಣ. ಎರಡು ಬ್ಯಾಂಕಿಂಗ್ ಹೆವಿವೇಟ್ಸ್ಗಳ ಹೋಲಿಕೆ. ನೋಡಿ, ನಮಗೆಲ್ಲರಿಗೂ ವ್ಯವಹಾರದಲ್ಲಿ ಅಥವಾ ವೈಯಕ್ತಿಕವಾಗಿ ಒಮ್ಮೊಮ್ಮೆ ಹೆಚ್ಚುವರಿ ಹಣದ ಅವಶ್ಯಕತೆ ಇದ್ದೇ ಇರುತ್ತೆ ಅಲ್ವಾ? ಹಾಗಾಗಿ ಯಾವ ಕೆಲಸಕ್ಕೆ ಯಾವ ಟೂಲ್ ಅಥವಾ ಸಾಧನ ಸರಿ ಹೊಂದುತ್ತೆ ಅನ್ನೋದೆಲ್ಲ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಮೊದಲಿಗೆ ಕ್ಯಾಶ್ ಕ್ರೆಡಿಟ್ ಅಂದ್ರೆ ಸಿಸಿ ಬಗ್ಗೆ ಮಾತಾಡೋಣ. ಇದನ್ನ ತುಂಬಾ ಸರಳವಾಗಿ ಹೇಳಬೇಕು ಅಂದ್ರೆ, ಇದು ಮುಖ್ಯವಾಗಿ ವ್ಯಾಪಾರಸ್ಥರಿಗೆ ಅಂತಾನೆ ಡಿಸೈನ್ ಮಾಡಲಾದ ಒಂದು ಶಾರ್ಟ್ ಟರ್ಮ್ ವರ್ಕಿಂಗ್ ಕ್ಯಾಪಿಟಲ್ ಫೆಸಿಲಿಟಿ. ಬ್ಯಾಂಕ್ಗಳು ಬಿಸ್ನೆಸ್ನ ಇನ್ವೆಂಟ್ರಿ, ಸ್ಟಾಕ್ ಅಥವಾ ರಿಸೀವಬಲ್ಸ್ ಆಧಾರದ ಮೇಲೆ ಇದನ್ನ ಕೊಡ್ತವೆ. ಅಂದ್ರೆ ಇದು ಪಕ್ಕ ಬಿಸ್ನೆಸ್ ಅಕೌಂಟ್ಗಳಿಗೆ ಮಾತ್ರ ಸೀಮಿತವಾಗಿರುವ ಒಂದು ಪ್ರಬಲವಾದ ಅಸ್ತ್ರ ಅಂತ ಹೇಳಬಹುದು. ಅದೇ ಮತ್ತೊಂದೆಡೆ ಓವರ್ಡ್ರಾಫ್ಟ್ ಅಥವಾ ಓಡಿ ಇದೆಯಲ್ಲ, ಇದು ಸ್ವಲ್ಪ ಡಿಫ್ರೆಂಟ್. ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ 0 ಆಗಿದ್ರೂ ಕೂಡ ಎಕ್ಸ್ಟ್ರಾ ಹಣವನ್ನ ಬಳಸೋಕೆ ಅವಕಾಶ ಮಾಡಿಕೊಡುವ ಒಂದು ಅದ್ಭುತ ಫ್ಲೆಕ್ಸಿಬಲ್ ಸೌಲಭ್ಯ ಇದು. ಇದು ಕೇವಲ ಬಿಸ್ನೆಸ್ ಮಾಡೋರಿಗೆ ಮಾತ್ರ ಅಲ್ಲ, ತಿಂಗಳ ಸಂಬಳ ಪಡೆಯುವ ಉದ್ಯೋಗಿಗಳಿಗೆ ಹಾಗೆ ಪ್ರಾಪರ್ಟಿ ಇರೋರಿಗೂ ಕೂಡ ಸುಲಭವಾಗಿ ಸಿಗುವಂತ ಒಂದು ಆಪ್ಷನ್. ಓಕೆ, ವಿಭಾಗ 2, ಸ್ವರೂಪ ಮತ್ತು ಉದ್ದೇಶ. ಈ ಎರಡೂ ಟೂಲ್ಸ್ಗಳ ಅಸಲಿ ಕೆಲಸ ಏನು ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. ಈ ಪಾಯಿಂಟ್ನ ಸ್ವಲ್ಪ ಗಮನವಿಟ್ಟು ಕೇಳಿ. ಕ್ಯಾಶ್ ಕ್ರೆಡಿಟ್ ಅನ್ನೋದು ಒಂದು ನಿರಂತರವಾಗಿ ನಡೆಯೋ ಬಿಸ್ನೆಸ್ಗೆ ಬೇಕಾದ ಇಂಧನ ಅಥವಾ ಫ್ಯೂಯಲ್ ಇದ್ಹಾಗೆ. ಆದ್ರೆ ಓವರ್ಡ್ರಾಫ್ಟ್ ಅನ್ನೋದು ನಮ್ಮ ತುರ್ತು ಪರಿಸ್ಥಿತಿಯಲ್ಲಿ ಹೆಲ್ಪ್ಗೆ ಬರೋ ಒಂದು ಟೆಂಪರರಿ ಹಾಗೂ ಫ್ಲೆಕ್ಸಿಬಲ್ ಆದ ವ್ಯವಸ್ಥೆ. ಮತ್ತು ಇದು ಅದ್ಭುತವಾಗಿ ಏನನ್ನು ವಿವರಿಸ್ತದೆ ಅಂದ್ರೆ, ನಮ್ಮ ದೈನಂದಿನ ಆರ್ಥಿಕ ಸವಾಲುಗಳಿಗೆ ಇವು ಹೇಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತವೆ ಅಂತ. ಸಿಸಿನ ನಾವು ರಾ ಮೆಟೀರಿಯಲ್ಸ್ ಖರೀದಿ, ಬಿಸ್ನೆಸ್ ಆಪರೇಷನ್ಸ್ ಹಾಗೂ ಡೈಲಿ ವರ್ಕಿಂಗ್ ಕ್ಯಾಪಿಟಲ್ಗೆ ಬಳಸ್ತೀವಿ. ಅದೇ ಓಡಿನ ಯಾವುದಾದ್ರೂ ಎಮರ್ಜೆನ್ಸಿ ಖರ್ಚು ಬಂದ್ರೆ ಅಥವಾ ಟೆಂಪರರಿಯಾಗಿ ಕ್ಯಾಶ್ ಶಾರ್ಟೇಜ್ ಆದಾಗ ಆರಾಮಾಗಿ ಬಳಸಬಹುದು. ನೆಕ್ಸ್ಟ್ ಬಂದು ವಿಭಾಗ 3, ಭದ್ರತೆ ಮತ್ತು ಮಿತಿ. ಬ್ಯಾಂಕ್ಗಳು ಸುಮ್ನೆ ಹಣ ಕೊಡಲ್ವಲ್ಲ, ಈ ಫಂಡ್ಸ್ಗೆ ಭದ್ರತೆ ಅಥವಾ ಸೆಕ್ಯೂರಿಟಿ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಭದ್ರತೆಯ ವಿಚಾರಕ್ಕೆ ಬಂದ್ರೆ, ಸಿಸಿಗೆ ಸಾಮಾನ್ಯವಾಗಿ ನಿಮ್ಮ ಬಿಸ್ನೆಸ್ ಸ್ಟಾಕ್, ಇನ್ವೆಂಟರಿ ಅಥವಾ ರಿಸೀವಬಲ್ಸ್ನ ಸೆಕ್ಯೂರಿಟಿಯಾಗಿ ಇಡಬೇಕಾಗುತ್ತೆ. ಆದ್ರೆ ಓಡಿ ನಮ್ಗೆ ಇನ್ನೂ ಹೆಚ್ಚು ಆಪ್ಷನ್ಸ್ ಕೊಡುತ್ತೆ. ನಿಮ್ಮ ಸ್ಯಾಲರಿ ಅಕೌಂಟ್, ಎಫ್ಡಿ, ಪ್ರಾಪರ್ಟಿ, ಇನ್ಶೂರೆನ್ಸ್ ಪಾಲಿಸಿ ಅಥವಾ ನಿಮ್ಮ ಮನೇಲಿರೋ ಚಿನ್ನದ ಆಧಾರದ ಮೇಲೂ ನೀವು ಓಡಿ ಪಡ್ಕೋಬಹುದು. ಈಗ ಇಲ್ಲಿ ನಿಜಕ್ಕೂ ಕುತೂಹಲಕಾರಿಯಾದ ಅಂಶವೆಂದ್ರೆ ಇವುಗಳ ಮಿತಿಯ ಬಳಕೆ. ಕ್ಯಾಶ್ ಕ್ರೆಡಿಟ್ನಲ್ಲಿ ಬ್ಯಾಂಕ್ ಒಂದು ಫಿಕ್ಸ್ಡ್ ಲಿಮಿಟ್ ಕೊಡುತ್ತೆ. ಅದನ್ನ ನಾವು ರೆಗ್ಯುಲರ್ ಆಗಿ ಬಳಸಿ ಮತ್ತೆ ತುಂಬ್ತಾ ರೊಟೇಟ್ ಮಾಡ್ತಾ ಇರಬೇಕು. ಆದ್ರೆ ಓಡಿ ನಮ್ಗೆ ಕಂಪ್ಲೀಟ್ ಫ್ರೀಡಮ್ ಕೊಡುತ್ತೆ. ಹಣ ಡ್ರಾ ಮಾಡಿ, ವಾಪಸ್ ಕಟ್ಟಿ ಮತ್ತೆ ಬೇಕಾದಾಗ ಯೂಸ್ ಮಾಡ್ಕೊಳ್ಳುವ ಒಂದು ಫ್ಲೆಕ್ಸಿಬಿಲಿಟಿ ನಮ್ಗಿಲ್ಲಿ ಸಿಗುತ್ತೆ. ಈಗ ವಿಭಾಗ 4, ಬಡ್ಡಿ ಮತ್ತು ಮರುಪಾವತಿಯ ಡೈನಾಮಿಕ್ಸ್. ನಾವು ತಗೊಂಡಿರೋ ಹಣನ ವಾಪಸ್ ಹೇಗ್ ಕಟ್ಟೋದು, ಬಡ್ಡಿ ಲೆಕ್ಕಾಚಾರ ಹೇಗಿರುತ್ತೆ ಅನ್ನೋ ಕ್ರಿಟಿಕಲ್ ವಿಚಾರಕ್ಕೆ ಬರೋಣ. ಈ ಟೇಬಲ್ನ ಒಮ್ಮೆ ಗಮನಿಸಿ. ಕ್ಯಾಶ್ ಕ್ರೆಡಿಟ್ನಲ್ಲಿ ಸಾಮಾನ್ಯವಾಗಿ ಫಿಕ್ಸ್ಡ್ ಇಎಂಐ ಇರೋದಿಲ್ಲ. ಆದ್ರೆ ನೀವು ಅಕೌಂಟ್ನ ರೆಗ್ಯುಲರ್ ಆಗಿ ಆಪರೇಟ್ ಮಾಡೋದು ಮ್ಯಾಂಡೇಟ್ರಿ. ನೀವು ಎಷ್ಟು ಹಣ ಬಳಸಿದಿರೋ ಅಷ್ಟಕ್ಕೆ ಮಾತ್ರ ಬಡ್ಡಿ ಬೀಳುತ್ತೆ. ಇನ್ನು ಓಡಿ ಕಡೆ ಬಂದ್ರೆ ಮರುಪಾವತಿ ಇನ್ನೂ ಸಿಂಪಲ್. ನೀವು ಹಣ ಡಿಪಾಸಿಟ್ ಮಾಡಿದ ತಕ್ಷಣ ಲಿಮಿಟ್ ಮತ್ತೆ ರೀಸ್ಟೋರ್ ಆಗುತ್ತೆ. ಇಲ್ಲಿ ಬಹುಮುಖ್ಯವಾದ ಪಾಯಿಂಟ್ ಏನಂದ್ರೆ, ಇಲ್ಲೂ ಕೂಡ ನೀವು ಎಷ್ಟು ಹಣ ಯೂಸ್ ಮಾಡ್ತೀರೋ ಅಷ್ಟಕ್ಕೆ ಮಾತ್ರ ಬಡ್ಡಿ ಕಟ್ಟಿದ್ರೆ ಸಾಕು. ಯೂಸ್ ಮಾಡದೆ ಉಳ್ದಿರೋ ಲಿಮಿಟ್ಗೆ ಯಾವುದೇ ಬಡ್ಡಿ ಇರೋದಿಲ್ಲ. ಬನ್ನಿ ಮುಂದಕ್ಕೆ ಹೋಗೋಣ ಮತ್ತು ಇದು ಹೇಗೆ ರೂಪುಗೊಳ್ಳುತ್ತದೆ ಎಂದು ನೋಡೋಣ. ವಿಭಾಗ 5, ಅಪಾಯಗಳು ಮತ್ತು ಬೇಕಾಗುವ ದಾಖಲೆಗಳು. ದಾಖಲೆಗಳು ಅಥವಾ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳೋದಾದ್ರೆ, ಸಿಸಿಗೆ ನಿಮ್ಮ ಬಿಸ್ನೆಸ್ನ ಹೆಲ್ತ್ ತೋರಿಸುವ ಜಿಎಸ್ಟಿ, ಬಿಸ್ನೆಸ್ ಪ್ರೂಫ್, ಫೈನಾನ್ಷಿಯಲ್ ಅಥವಾ ಸ್ಟಾಕ್ ಸ್ಟೇಟ್ಮೆಂಟ್ಸ್ ಮತ್ತು ಐಟಿ ರಿಟರ್ನ್ಸ್ ಬೇಕಾಗುತ್ತೆ. ಅದೇ ಓಡಿಗ ಬಂದ್ರೆ, ನೀವು ಯಾವ ಸೆಕ್ಯೂರಿಟಿ ಮೇಲೆ ಲೋನ್ ತಗೊಳ್ತಿದ್ದೀರಾ ಅನ್ನೋದರ ಮೇಲೆ ಡಾಕ್ಯುಮೆಂಟ್ಸ್ ಡಿಪೆಂಡ್ ಆಗಿರುತ್ತೆ. ಸ್ಯಾಲರಿ ಸ್ಲಿಪ್, ಎಫ್ಡಿ ಪ್ರೂಫ್, ಪ್ರಾಪರ್ಟಿ ಪೇಪರ್ಸ್, ಬ್ಯಾಂಕ್ ಸ್ಟೇಟ್ಮೆಂಟ್ ಜೊತೆಗೆ ಪ್ಯಾನ್ ಮತ್ತು ಆಧಾರ್ ಇದ್ರೆ ಸಾಕು. ಈಗ ರಿಸ್ಕ್ ಬಗ್ಗೆ ಮಾತಾಡೋಣ. ಯಾವುದೇ ಫೈನಾನ್ಷಿಯಲ್ ಟೂಲ್ ಆದ್ರೂ ರಿಸ್ಕ್ ಇದ್ದೇ ಇರುತ್ತೆ ಅಲ್ವಾ? ಸಿಸಿನಲ್ಲಿ ನಿಮ್ಮ ಬಿಸ್ನೆಸ್ ಸ್ವಲ್ಪ ಸ್ಲೋ ಆದಾಗ, ಸ್ಟಾಕ್ ವ್ಯಾಲ್ಯೂ ಬಿದ್ದಾಗ ಅಥವಾ ರಿನ್ಯೂವಲ್ ಮಾಡೋ ಟೈಮ್ನಲ್ಲಿ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗಬಹುದು. ಓಡಿನಲ್ಲಿರೋ ದೊಡ್ಡ ರಿಸ್ಕ್ ಏನಂದ್ರೆ, ಹಣ ಈಸಿಯಾಗಿ ಕೈಗೆ ಸಿಗೋದಿಕ್ಕೆ ಓವರ್ ಸ್ಪೆಂಡಿಂಗ್
ಅಂದ್ರೆ ಅತಿಯಾಗಿ ಖರ್ಚು ಮಾಡೋ ಅಭ್ಯಾಸ ಶುರುವಾಗಬಹುದು. ಇದನ್ನ ಸರಿಯಾಗಿ ಮ್ಯಾನೇಜ್ ಮಾಡಿಲ್ಲ ಅಂದ್ರೆ ಹೈ ಇಂಟ್ರೆಸ್ಟ್ ಮತ್ತೆ ಪೆನಾಲ್ಟಿ ಕಟ್ಟೋ ಪರಿಸ್ಥಿತಿ ಬರಬಹುದು. ಇಲ್ಲಿ ಒಂದು ವಿಚಾರವನ್ನ ನಾವೆಲ್ಲರೂ ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಶಿಸ್ತು ಅಥವಾ ಡಿಸಿಪ್ಲಿನ್ ಇಲ್ದದಿದ್ರೆ ಈ ಥರದ ಈಸಿ ಮನಿ ಫೆಸಿಲಿಟಿಗಳು ತುಂಬಾನೇ ಡೇಂಜರಸ್. ಆರ್ಥಿಕ ಶಿಸ್ತು ಮಿಸ್ ಆದ್ರೆ ನಮ್ಗೆ ಅನುಕೂಲ ಆಗ್ಲಿ ಅಂತ ಮಾಡ್ಕೊಂಡಿರೋ ಈ ವ್ಯವಸ್ಥೆಗಳೇ ಕೊರಳಿಗೆ ಉರುಳಾಗಬಹುದು. ನೆನಪಿರ್ಲಿ. ಈಗ ಕೊನೆಯ ಘಟ್ಟಕ್ಕೆ ಬಂದಿದೀವಿ. ವಿಭಾಗ 6 ಅಂತಿಮ ತೀರ್ಪು. ಹಾಗಾದ್ರೆ ನಮ್ಗೆ ಯಾವುದು ಬೆಸ್ಟು? ಇದನ್ನ ನಮ್ಮ ಫೈನಾನ್ಷಿಯಲ್ ಗೋಲ್ಸ್ ಆಧಾರದ ಮೇಲೆ ಡಿಸೈಡ್ ಮಾಡೋಣ. ಹಾಗಾಗಿ ಇಲ್ಲಿನ ಅತ್ಯಂತ ಪ್ರಮುಖ ಅಂಶವೆಂದರೆ, ನಿಮ್ಮ ಬಿಸ್ನೆಸ್ಗೆ ನಿರಂತರವಾದ ಫೈನಾನ್ಷಿಯಲ್ ಸಪೋರ್ಟ್ ಬೇಕಾ? ಕಣ್ಮುಚ್ಕೊಂಡು ಕ್ಯಾಶ್ ಕ್ರೆಡಿಟ್ಗೆ ಹೋಗಿ. ಆದ್ರೆ ನಿಮ್ಗೆ ಫ್ಲೆಕ್ಸಿಬಿಲಿಟಿ ಬೇಕು ಮತ್ತು ನಿಮ್ಮ ಹತ್ರ ಪಕ್ಕಾ ಆರ್ಥಿಕ ಶಿಸ್ತು ಇದೆ ಅಂದ್ರೆ ಓವರ್ ಡ್ರಾಫ್ಟ್ ನಿಮ್ಗೆ ಒಂದು ಪವರ್ಫುಲ್ ಟೂಲ್ ಆಗುತ್ತೆ. ನನ್ಗಂತೂ ಈ ಮಾತು ತುಂಬಾ ಇಷ್ಟ ಆಯ್ತು. ಜಾಣರು ಕೇವಲ ಸಾಲವನ್ನ ತೆಗೆದುಕೊಳ್ಳೋದಿಲ್ಲ, ಬದಲಿಗೆ ಅವರು ಸರಿಯಾದ ಸೌಲಭ್ಯವನ್ನ ಆರಿಸ್ಕೊಳ್ತಾರೆ. ನಮ್ಮ ನಿಜವಾದ ರಿಕ್ವೈರ್ಮೆಂಟ್ ಏನು ಅಂತ ಅರ್ಥ ಮಾಡ್ಕೊಂಡು ರೈಟ್ ಫೆಸಿಲಿಟಿನ ಚೂಸ್ ಮಾಡೋದೇ ಅಸಲಿ ಸ್ಮಾರ್ಟ್ನೆಸ್. ಹಾಗಾದ್ರೆ ನಿಮಗಾಗಿ ಒಂದು ಅಂತಿಮ ಪ್ರಶ್ನೆ. ಕ್ಯಾಶ್ ಕ್ರೆಡಿಟ್ ಅಥವಾ ಓವರ್ ಡ್ರಾಫ್ಟ್ ಇವೆರಡರಲ್ಲಿ ನಿಮ್ಮ ನಿರ್ದಿಷ್ಟ ಹಣಕಾಸಿನ ಗುರಿಗಳಿಗೆ ಯಾವುದು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ? ನಿಮ್ಮ ಭದ್ರತೆ, ಅಗತ್ಯತೆ ಮತ್ತು ಮರುಪಾವತಿ ಸಾಮರ್ಥ್ಯವನ್ನ ಯೋಚಿಸಿ ಡಿಸೈಡ್ ಮಾಡಿ. ಈ ಒಂದು ಆಳವಾದ ವಿಶ್ಲೇಷಣೆ ನಿಮ್ಮ ಮುಂದಿನ ಬ್ಯಾಂಕಿಂಗ್ ನಿರ್ಧಾರಗಳಿಗೆ ಖಂಡಿತವಾಗಿ